ಸುಮ್ಮನೆ ರಾಜಕೀಯಕ್ಕೋಸ್ಕರ ಯಾವುದೋ ನೋಡಿ ಮೊನ್ನೆ ಮಂಗಳೂರಿಗೆ ಆಗಿದ್ದಂತನ್ನ ಇವತ್ತು ನೋಡಿ ಮಂಗಳೂರಲ್ಲಿ 11 ಗಂಟೆವರೆಗೆ ಭಾಗ ತಗೊಂಡಿದ್ದು ಏನೋ ಒಂದು ಮಾಡ್ತಾ ಇದ್ರು ಅವರು ಇದರಲ್ಲಿ ಮಂಗಳೂರಲ್ಲಿ ಜನ ಓಡಾಡ್ತಾ ಇದ್ರು. ಈಗ 9 ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಬಿಸ್ನೆಸ್ ಮ್ಯಾನ್ಗಳು, ಅಲ್ಲಿಯ ಉದ್ಯಮಿಗಳು, ಅಲ್ಲಿಯ ವ್ಯಾಪಾರಸ್ಥರು ಏನಾಗ್ಬೇಕು? ಶಿವಮೊಗ್ಗದಲ್ಲೂ ಇವನು ಹತ್ಯೆ ಕೇಸಲ್ಲೂ ಹಂಗೆ ಆಯ್ತು. 60 ದಿವಸ ಬಂದ್ ಮಾಡಿದ್ರು. ಅಂದ್ರೆ ಈ ತರ ದ್ವೇಷದ ರಾಜಕಾರಣವನ್ನ ಇನ್ನು ಕೈ ಬಿಡ್ರಿ. ಅವನ್ ಕೊಲೆ ಮಾಡ್ದ, ಹಿಂದೂ ಕೊಲೆ ಮಾಡಿದ್ರ ಮುಸ್ಲಿಂ ಕೊಲೆ ಮಾಡ್ತಾನೆ, ಮುಸ್ಲಿಂ ಕೊಲೆ ಮಾಡಿ ಹಿಂದೂ ಕೊಲೆ ಮಾಡಂತನ್ನ ಯಾವುದೇ ಪಕ್ಷ ಇಲ್ಲಿ ಏನ್ ಬೆಂಬಲಿಸಲ್ಲ ಇದು. ಆದ್ರೆ ನೀವು ಅದನ್ನ ಬೆಂಬಲಿಸ್ಕೊಂಡು ಹೋಗುವಂತ ರೀತಿಯಲ್ಲಿ ನಿಮಗೆ ರಾಜಕೀಯ ಧ್ರುವೀಕರಣ ಮಾಡೋಕ್ಕೋಸ್ಕರ ಮಾಡಿರುವಂತ ತಂತ್ರಗಳಿವೆಲ್ಲ ನೀವೆಲ್ಲ. ಈಗ ಯಾರ ಈಗ ಅನುಭವಿಸ್ಯಾರ ಯಾರು? ಹರ್ಷ ಕೊಲೆಯಲ್ಲಿ ಶಿವಮೊಗ್ಗದ ಜನ ಅನುಭವಿಸಿದ್ರು. ಈಗ ಅವರು ಸುಹಾಸ್ ಶೆಟ್ಟಿ ಇದರಲ್ಲಿ ಈಗ ಮಂಗಳೂರು ಜನ ಅನುಭವಿಸ್ತಾ ಇದ್ದಾರೆ. ಇದೇ ತರ ಹೋದ್ರೆ ಜನರ ಕತೆ ಏನಾಗ್ಬೇಕು? ಯಾವ ಉದ್ದೇಶಕ್ಕಾಗಿ? ಏನು ಸುಹಾಸ್ ಶೆಟ್ಟಿ ಏನು ಅವನು ಇದು ದೇಶಕ್ಕೆ ಹೋರಾಟ ಮಾಡಿ ಬಂದವನ? ಅವನ್ ಸತ್ರ ಅವನ ಇದ್ದ ಯಾರು ಸಾಯಿಸಿದ್ರ ಅವನ ಏನ್ ಮಾಡ್ಬೇಕು? ಅದ್ ಮಾಡ್ಬೇಕು, ಕೇಸ್ದಾಗ ಕೊದ್ದು ಒಳ ಹಾಕ್ಬೇಕು ಅವ್ರಿಗೆ. ಯಾವನಾದ್ರೆ ಮುಸ್ಲಿಂ ಆದ್ರೆ, ಇನ್ನೊಂದಾದ್ರೆ, ಯಾರಾದ್ರೆ ಏನು ಅವ ಸಾಯಿಸಿಲ್ವ ಒಬ್ಬನ? ಈ ತರ ಏನಾಗಿದೆ, ಇವರಿಗೆ ರಾಜಕೀಯ ಬೇಳೆ ಬೇಯಿಸುವಂತ ಕೆಲಸವನ್ನ ಬಿಜೆಪಿ ಬಿಡಬೇಕು ಅಂತ ಇವತ್ತು ಒತ್ತಾಯ ಮಾಡ್ತೀನಿ ಬಂದು.